ನಮಸ್ಕಾರ, ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಕ್ಲಾಸಲ್ಲಿ ನಾನು 8th ಸ್ಟ್ಯಾಂಜ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ. ಇವತ್ತು 9th ಸ್ಟ್ಯಾಂಜ ಕಂಪ್ಲೀಟ್ ಮಾಡೋಣ ಅಂತ ಬಂದಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಲೈಕ್ ಕೊಡೋದನ್ನ ದಯಮಾಡಿ ಮರ್ತೋಗಬೇಡಿ. ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ಗೆ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ, ಓಕೆನಾ? ಹಾಗೆ ನಾನು ನಿಮ್ಮ ಜೊತೆ ಇನ್ನೊಂದು ವಿಚಾರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಅದೇನಪ್ಪ ಅಂದರೆ, ಇಷ್ಟು ದಿನ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾತ್ರ ಆಗಿದ್ರಿ, ಇನ್ಮೇಲೆ ಚಾನಲ್ನ ಮೆಂಬರ್ಸ್ ಕೂಡ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಅಂದರೆ ಮೆಂಬರ್ಶಿಪ್ ತೊಗೊಂಡು ನನ್ನ ಚಾನಲ್ ಮೆಂಬರ್ಸ್ ಆಗಿ. ಆ್ಯಕ್ಚುಲಿ ಚಾನಲ್ ಮೆಂಬರ್ಶಿಪ್ ಅಂದ ತಕ್ಷಣ ಇನ್ನೂ ಜಾಸ್ತಿ ಅಮೌಂಟ್ ಕೂಡ ಇದೆ. ಆದರೆ ನನ್ನ ಚಾನಲಲ್ಲಿ 89 ರುಪೀಸ್ಗೆ ಮೆಂಬರ್ಶಿಪ್ ಸಿಗ್ತಾಯಿದೆ. 89 ರುಪೀಸ್ ಪರ್ ಮಂತ್ ಪೇ ಮಾಡಿ ನನ್ನ ಚಾನಲ್ನ ಮೆಂಬರ್ಸ್ ನೀವಾಗ್ಬೋದು. ನೀವೇ ಬೆಳೆಸಿರೋ ಚಾನಲ್ನ ಮೆಂಬರ್ಸ್ ನೀವಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾರೈಸಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇದು 9th ಸ್ಟ್ಯಾಂಜ. ಆ್ಯಕ್ಚುಲಿ ಕಷ್ಟನೇ ಇದೆ. ನಾನು ಮೊದಲೇ ಹೇಳಿದಾಗೆ ಕನಕಧಾರ ಸ್ತೋತ್ರ ರಾಗಬದ್ಧವಾಗಿ ಬರೋದು ತುಂಬಾ ಕಷ್ಟ. ಸ್ಟಾರ್ಟ್ ಮಾಡೋಣ ಬನ್ನಿ. ದದ್ಯಾದಯಾನುಪವನೋ ದ್ರವಿಣಾಂಬುಧಾರ ಅಸ್ಮಿನ್ನ ಕಿಂಚನ ವಿಹಂಗ ಶಿಶವಿಷನ್ನೇ. ದದ್ಯಾದಯಾನುಪವನೋ ದ್ರವಿಣಾಂಬುಧಾರ ಅಸ್ಮಿನ್ನ ಕಿಂಚನ ವಿಹಂಗ ಶಿಶುವಿಷನ್ನೇ. ದುಷ್ಕರ್ಮ ಘರ್ಮಮಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯಿನಿ ನಯನಾಂಬುವಾ. ಇಲ್ಲಿ ಒಂದು ವಿಚಾರ ಅಬ್ಸರ್ವ್ ಮಾಡಿದ್ರ ನೀವು, ದದ್ಯಾದಯಾನುಪವನೋ ದ್ರವಿಣಾಂಬುಧಾರಂ ಅಸ್ಮಿನ್ನ ಕಿಂಚನ ವಿಹಂಗ ಶಿಶವು ವಿಷನ್ನೇ. ಇಲ್ಲಿಂದ ಇಲ್ಲಿವರೆಗೂ ಇದನ್ನು 2 ಸಲ ಹಾಡಬೇಕು. ಯಾಕಂದರೆ ಇದು ಕನಕಧಾರ ಸ್ತೋತ್ರದ ನಿಯಮ. ಈಗ ನಿಮಗೆ ಗೊತ್ತಾಗಬೇಕು ಅನ್ನೋದಾದರೆ MS ಸುಬ್ಬುಲಕ್ಷ್ಮಿ ಅವ್ರದ್ದು ಕನಕಧಾರ ಸ್ತೋತ್ರ ಆನ್ ಮಾಡ್ಕೊಂಡು ನೋಡಿ, ಅವಾಗ ಗೊತ್ತಾಗುತ್ತೆ. ಇಲ್ಲಿಂದ ದದ್ಯಾದಯಾನುಪವನೋ, ಅಲ್ಲಿಂದ ವಿಹಂಗ ಶಿಶವು ವಿಷನ್ನೇ, ಇಲ್ಲಿ ತನಕನೂ 2 ಸಲನೇ ಹಾಡಬೇಕು. ಓಕೆ, ಅದಾದಮೇಲೆ ಇಲ್ಲಿಂದ ಇಲ್ಲಿವರೆಗೂ ಹೇಳಿ ಮುಗಿಸಿದ ಮೇಲೆ ಈ ಸ್ಟ್ಯಾಂಜ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಈಗ ಲೈನ್ಸ್ ಹಾಕಿ ಈಸಿ ಮಾಡ್ಕೊಳ್ಳೋಣ ಬನ್ನಿ. ದದ್ಯಾ ಮುಂದೆ ಒಂದು ಲೈನ್ ಹಾಕಿ, ದಯಾನು ದಾಗೆ ದಾವತ್ ಬಂದಿದ್ದೆ, ದಯಾನು. ಪವನೋ ಮುಂದೆ ಒಂದು ಲೈನ್, ದ್ರವಿಣಾಂಬುಧಾರಂ ನೋಡಿ, ದ್ರವಿಣಾಂಬು ಮುಂದೆ ಒಂದು ಲೈನ್, ಧಾರ ಮುಂದೆ ಒಂದು ಲೈನ್. ಓಕೆ. ಅಸ್ಮಿನ್ನ ಕಿಂಚನ, ಅಸ್ಮಿನ್ನ ಮುಂದೆ ಒಂದು ಲೈನ್, ಕಿಂಚನ ಮುಂದೆ ಒಂದು ಲೈನ್. ವಿಹಂಗ ಮುಂದೆ ಒಂದು ಲೈನ್, ಶಿಶವ್ ಮುಂದೆ ಒಂದು ಲೈನ್. ವಿಷನ್ನೇ ಮುಂದೆ ಆಲ್ರೆಡಿ ಲೈನ್ ಇದೆ. ಓಕೆನಾ? ನೆಕ್ಸ್ಟ್ ದುಷ್ಕರ್ಮ ಮುಂದೆ ಒಂದು ಲೈನ್, ಘರ್ಮ ಮುಂದೆ ಒಂದು ಲೈನ್, ಮಪನೀಯ ಮುಂದೆ ಒಂದು ಲೈನ್, ಚಿರಾಯ ಮುಂದೆ ಒಂದು ಲೈನ್. ಇಲ್ಲಿ ನೋಡಿ, ನನ್ನ ಬುಕ್ಕಲ್ಲಿ ದೂರಾತ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು ಆ್ಯಕ್ಚುಲಿ, ಅದಕ್ಕೆ ನಾನು ಸರ್ಕಲ್ ಮಾಡಿದ್ದೀನಿ. ದೂರಂ, ಇದು ದೂರ ಮುಂದೆ ಒಂದು ಲೈನ್, ನಾರಾಯಣ ಮುಂದೆ ಒಂದು ಲೈನ್, ಪ್ರಣಯಿನಿ ಮುಂದೆ ಒಂದು ಲೈನ್. ನೀ ಪಕ್ಕದಲ್ಲಿ ದೀರ್ಘ ಇದೆ, ಪ್ರಣಯಿನಿ ಅಂತ ಪ್ರನೌನ್ಸ್ ಮಾಡ್ತೀವಿ. ನಯನಾಂಬು ವಾಹ, ನಯನಾಂಬು ಮುಂದೆ ಒಂದು ಲೈನ್, ವಾಹ ಮುಂದೆ ಒಂದು ಲೈನ್. ಇಲ್ಲಿ ಹ ಪಕ್ಕದಲ್ಲಿ 2 ಸೊನ್ನೆ ಇದೆ ಅಲ್ವಾ, ಆಹಾಕಾರನ ಪ್ರನೌನ್ಸ್ ಮಾಡ್ತೀವಿ. ಓಕೆನಾ? ಬನ್ನಿ ಇನ್ನೊಂದು ಸಲ ರಾಗಬದ್ಧವಾಗಿ ಹಾಡೋಣ. ಓಕೆ, ಈಗ ಎಲ್ಲ ಡಿವೈಡ್ ಮಾಡಿಕೊಂಡು ಪದಗಳನ್ನೆಲ್ಲ ಈಸಿ ಮಾಡ್ಕೊಂಡಿದ್ದೀವಿ. ಈಗ ರಾಗಬದ್ಧವಾಗಿ ಹಾಡೋಣ ಬನ್ನಿ. ಆ್ಯಕ್ಚುಲಿ ನನಗೆ ಕೋಲ್ಡ್ ಆಗಿ ಥ್ರೋಟ್ ಪೇನ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ವಾಯ್ಸ್ ಕರೆಕ್ಟಾಗಿ ಕನೆಕ್ಟ್ ಆಗ್ತಾ ಇಲ್ಲ. ನಾರ್ಮಲಿ ವೀಡಿಯೋಸ್ ಮಾಡುವಾಗ ತುಂಬ ಪಾಸ್ ಎಲ್ಲ ತೊಗೊಳ್ಳಲ್ಲ, ಬಟ್ ಈಗ ಈ 3 ಶ್ಲೋಕ ಏನು ಹಾಕಿದ್ದೀನಿ ಅಲ್ವಾ, ಇದಕ್ಕೆ ತುಂಬ ಪಾಸ್ ತೊಗೊಂಡು ಸ್ವಲ್ಪ ನನ್ನ ಗಂಟಲು ಸರಿ ಮಾಡಿಕೊಂಡು ಅದಾದಮೇಲೆ ಪ್ಲೇ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ವಾಯ್ಸ್ ಅಂತೂ ನಿಜವಾಗ್ಲೂ ಚೆನ್ನಾಗಿಲ್ಲ, ಏನೂ ಅಂದ್ಕೋಬೇಡಿ. ಬನ್ನಿ ಈಗ ಈ ಸ್ಟ್ಯಾಂಜನ
ರಾಗಬದ್ಧವಾಗಿ ಹಾಡ್ತೀನಿ, ನನ್ನ ಜೊತೆ ಜಾಯ್ನ್ ಆಗಿ. ದದ್ಯಾದಯಾನುಪವನೋ ದ್ರವಿಣಾಂಬುಧಾರಾಂ ಅಸ್ಮಿನ್ನ ಕಿಂಚನ ವಿಹಂಗ ಶಿಶವಿಷನ್ನೇ. ದದ್ಯಾದಯಾನುಪವನೋ ದ್ರವಿಣಾಂಬುಧಾರಾಂ ಅಸ್ಮಿನ್ನ ಕಿಂಚನ ವಿಹಂಗ ಶಿಶವಿಷನ್ನೇ. ದುಷ್ಕರ್ಮಘರ್ಮಮಪನೀಯ ಚಿರಾಯ ದೂರಂ ನಾರಾಯಣ ಪ್ರಣಯಿನಿ ನಯನಾಂಬುವಾಹ. ಹೀಗೆ ಬರುತ್ತೆ ಈ ಸ್ಟ್ಯಾಂಜ. ಪ್ರಾಕ್ಟೀಸ್ ಮಾಡ್ತಾ ಪರ್ಫೆಕ್ಟಾಗಿ ಬರುತ್ತೆ, ಪರ್ಫೆಕ್ಟ್ನೆಸ್ ಅನ್ನೋದು ಬರುತ್ತೆ. ನಾನು ನೆಕ್ಸ್ಟ್ ಸ್ಟ್ಯಾಂಜ ಜೊತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಲಿತಾ ಇರಿ ಕನಕಧಾರಾ ಸ್ತೋತ್ರ. ಥ್ಯಾಂಕ್ ಯು, ಧನ್ಯವಾದಗಳು.